ನಾರ್ಮಲ್ ಡೆಲಿವರಿ ಆಗಾನ ಒಬ್ಬೊಬ್ಬರಿಗೆ ಇಷ್ಟು ರಕ್ತ ಹೋಗ್ತೈತಿ ನಳ ಚಾಲು ಮಾಡಿದವ್ರಾಗ ರಕ್ತ ಹೋಗ್ತೈತಿ. ಅದು ಭಾಳ ಡೇಂಜರ್. ಅದಕ್ಕೆ PPH ಅಂತ ಹೇಳ್ತಾರೆ. ಆ ಸ್ವಲ್ಪ ಜನಕ್ಕೆ ಏನು ಅನ್ನಿಸ್ತೈತಿ, ಇದು 9 ತಿಂಗಳದಿಂದ ರಕ್ತ ಜಮಾ ಆಗಿತ್ತು ಹೊಟ್ಟೆ ಒಳಗೆ, ಅದು ಹೊಂಟೈತಿ, ಅದಕ್ಕೆ ಅನಾಥದ ಬಿಡು ಅಂತೇಳಿ. ಹಂಗಿಲ್ಲ, ಅದು ಮೈ ಒಳಗಿನ ರಕ್ತ ಹೊಂಟೈತಿ. ಯಾಕಂದ್ರೆ ಗರ್ಭಾಶಯ ಡೆಲಿವರಿ ಆದಮೇಲೆ ಕಲ್ಲಿನಂಗ ಗಟ್ಟಿ ಆಗಬೇಕು. ಅದು ಆಲಿಲ್ಲ ಅಂದ್ರೆ ರಕ್ತ ಹೋಗ್ತೈತಿ. ಗಟ್ಟಿ ಆಯ್ತಂದ್ರೆ ಒಳಗೆ ಸ್ನಾಯುಗಳು ಇರ್ತಾವೆ. ಆ ಸ್ನಾಯುಗಳು ಕ್ಲ್ಯಾಂಪ್ ಮಾಡ್ತೈತಿ, ಅದು ಬಂದ್ ಮಾಡ್ತೈತಿ ಗರ್ಭಾಶಯ. ಆ ಗರ್ಭಾಶಯ ಟೈಟ್ ಆಲಿಲ್ಲ ಅಂದ್ರೆ ಕಂಡಾಪಟ್ಟಿ ರಕ್ತ ಹೋಗ್ತೈತಿ. ಗರ್ಭಾಶಯ ಟೈಟ್ ಆಗೋ ಸಲುವಾಗಿ ಡಾಕ್ಟರ್ಗಳ ಕಡೆ ಸ್ವಲ್ಪ ಇಂಜೆಕ್ಷನ್, ಔಷಧ, ಗುಳಿಗೆಗಳು ಇರ್ತಾವೆ. ಅವು ಕೂಡ ಗರ್ಭಾಶಯ ಟೈಟ್ ಆಗ್ತವೆ. ಅದ್ರ ಸಲುವಾಗಿ ಡೆಲಿವರಿ ಹಾಸ್ಪಿಟ್ಲಲ್ಲೇ ಆಗಬೇಕು. ಇಲ್ಲಂದ್ರೆ ಸ್ವಲ್ಪ ಜನ ಮನ್ಯಾಗ ಮಾಡ್ಕೋತಾರೆ. ಮನ್ಯಾಗ ಮಾಡಿದ್ರಿ ಅಂದ್ರೆ ಡೆಲಿವರಿ ಒಮ್ಮೆ ಇಷ್ಟು ರಕ್ತ ಹೊಂಟಿತ್ತು ಅಂದ್ರೆ ಮನೆ ಒಳಗಿನ ದವಾಖಾನೆ ಬರುತ್ತನ ಪೇಷಂಟ್ಗೆ ಭಾಳ ಡೇಂಜರ್ ಆಗ್ಬೋದು. ಎಲ್ಲರೂ ಏನು ತಿಳ್ಕೊತಾರ, ನಾರ್ಮಲ್ ಡೆಲಿವರಿ ಆದಮೇಲೆ ಕೂಸ್ ಕೈಯಾಗ ಸಿಕ್ತು ಅಂದ್ರೆ ಎಲ್ಲ ಟೆನ್ಷನ್ ಮುಗೀತು. ಡೆಲಿವರಿ ಆದಮೇಲೆ ಮೇನ್ ಕೆಲಸ ಚಾಲು ಆಗ್ತೈತಿ. ಒಮ್ಮೊಮ್ಮೆ ರಕ್ತ ಭಾಳ ಹೋಯ್ತು ಅಂದ್ರೆ ರಕ್ತ ತಂದು ಹಾಕಬೇಕಾಗ್ತೈತಿ. ರಕ್ತನೂ ತಂದು ಹಾಕಿದ ಮೇಲೂ ಕಡಿಮೆ ಆಗಲಿಲ್ಲ ಅಂದ್ರೆ ಗರ್ಭಾಶಯನೂ ಆಪರೇಷನ್ ಮಾಡಿ ತೆಗಿಬೋದಾಗ್ಬೋದು.